ಆತ್ಮೀಯರೇ ನಮಸ್ಕಾರ. ನಾನು ಅಂತರ್ಜಲ ತಜ್ಞ ದೇವರಾಜ್ ರೆಡ್ಡಿ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸಾಕಷ್ಟು ಜನರು ಬೋರಲ್ಲಿ ಕೊರೆಸ್ತೀವಿ, ನೀರೇ ಬರಲ್ಲ. ಇವತ್ತು ತೋರಿಸುವಂಥ ಒಂದು ಕೇಸ್ ಸ್ಟಡಿ ಬಂದು ಹೈದರಾಬಾದ್ನಲ್ಲಿ ಒಂದು ಮನೆಗೆ 1,000 ಅಡಿ ಆಳದ ಕೊಳವೆ ಬಾವಿ ಕೊರೆಸ್ತಾರೆ. ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ, ನೀರೇ ಬರೋದಿಲ್ಲ. ಇಂತಹ ಬೋರ್ವೆಲ್ಗಳನ್ನ ಏನು ಮಾಡಬೇಕು, ಮತ್ತು ಇನ್ನೊಂದು ಬೋರ್ವೆಲ್ ಹಾಕ್ಲಿಕ್ಕಾಗುತ್ತಾ? ಖಂಡಿತ ಬೇಡ. ಇರೋ ಬೋರ್ವೆಲ್ನ ಯಾವ ಥರ ರೀಚಾರ್ಜ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ನೀವು ನೋಡ್ತಾ ಹೋಗಿ, ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ನೋಡ್ತಾ ಇದ್ದೀರಾ, ಇಲ್ಲೊಂದು ಬೋರ್ವೆಲ್ ತೋಡ್ತಾ ಇದ್ದಾರೆ. ಸುಮಾರು 1,000 ಅಡಿ ದಾಟಿ ಹೋಗಿದ್ದಾರೆ. ಬೋರ್ವೆಲ್ಲಲ್ಲಿ ಬಂದಂಥದ್ದು ಬರೀ ಪೌಡ್ರ್, ನೀರೇ ಬಂದಿಲ್ಲ. ಇದು ಹೈದರಾಬಾದ್ನ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು. ಅವ್ರು ಬೋರ್ವೆಲ್ ತೋಡುವಾಗ ಧೂಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಡಸ್ಟನ್ನು ನಿಲ್ಲಿಸಲಿಕ್ಕೋಸ್ಕರವಾಗಿ ಟ್ಯಾಂಕರಿಂದ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಬೋರ್ವೆಲ್ ಕುಡಿತಾ ಇದ್ದಾರೆ. ಇಂಥ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯವ? ಬೋರ್ ಕುಡಿಯೋದು ನೀರು ಬಂದಿಲ್ಲ ಅಂತಂದರೆ ಒಂದು ಟ್ಯಾಂಕರ್ ನೀರು ತರಿಸಿ ಈ ಬೋರ್ವೆಲ್ಗಳಿಗೆ ನೀರನ್ನು ಬಿಡುವಂಥ ಒಂದು ಪ್ರಯತ್ನ, ಒಂದು ಡೆಮಾನ್ಸ್ಟ್ರೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಟ್ಯಾಂಕರಿಂದ ನೀರು ತಂದು ಬೋರ್ವೆಲ್ ಬಿಟ್ಟಿದ್ದಾರೆ. ನೀರು ಯಾವ ಥರ ಅಂತಂದರೆ, ಈ ಬಿಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಖುಷಿ ಕೊಡುವಂಥ ಸಂಗತಿ ಅಂತಂದರೆ, ಈ ಜಾಗದಲ್ಲಿ ಬೋರಿಂದ ನೀರು ಉಕ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ನೋಡಿ, ಒಳ್ಳೆ ನಾವು ನೊರೆ ಅಂತ ಹೇಳ್ತೀವಲ್ಲ, ಅಷ್ಟು ಬಬಲ್ಸ್ ಬರ್ತಾ ಇದೆ. ಕಾರಣ, ಭೂಮಿಯ ಆಳಕ್ಕೆ ನಾವು 1,000 ಅಡಿ ಆಳದ ಬೋರ್ಗಳನ್ನು ತೋಡಿ ಬೋರ್ ಫೇಲ್ಯೂರ್ ಆದಂಥ ಬೋರ್ಗಳಲ್ಲಿ ನೀರನ್ನು ಬಿಡುವಂಥ ಸಂದರ್ಭದಲ್ಲಿ ಟ್ಯಾಂಕರಿಂದ ನೀರನ್ನು ತರಿಸಿ ಫಾಸ್ಟಾಗಿ ನೀರು ಬಿಟ್ಟರೆ ಏನಾಗ್ತದೆ, ಕೆಳಗಡೆ ಏರ್ ಬ್ಲಾಕ್ ಆಗಿ ಆ ನೀರು ನಮಗೊಂಥರ ಫೌಂಟೇನ್ ಥರ ಉಕ್ಕುತ್ತೆ. ಇವರೆಲ್ಲ ಕೈ ಅಡ್ಡ ಇಟ್ಟಿದ್ದಾರೆ. ನೀರು ಯಾಕೆ ಮೇಲೆ ಹೊರಗೆ ಬರುತ್ತೆ? ಸುಮಾರು ಒಂದು 5,000 ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕರ್ ನೀರನ್ನು ತಗೊಂಡೋಗಿ ಈ ಬೋರ್ವೆಲ್ ಒಳಗೆ ಬಿಡಿ. ಈ ನೀರು ಕುಡಿಯಲ್ಲ ಅಂತ ನೋಡಿ ಅಂತಂದೇಳಿ ಇಂಥ ಒಂದು ಪ್ರಯೋಗಗಳನ್ನೆಲ್ಲ ಭಾಳಷ್ಟು ಕಡೆ ಮಾಡಿಸ್ತೀನಿ. ಇವರು ಸುಮಾರು ಒಂದು ದೊಡ್ಡ ಅರ್ಧ ಎಕರೆ ಜಾಗದಲ್ಲೇ ಒಂದು ಮನೆ ಕಟ್ಕೊಂಡಿದ್ದಾರೆ. ನೀರಿನ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಹೈದರಾಬಾದ್ ಗ್ರೆನೇಡ್ಸ್ ಅಂದರೆ ತುಂಬ ಗಟ್ಟಿ ಶಿಲಾವಲಯದ ಪ್ರದೇಶ, ನೀರು ಸಿಗೋದೇ ಕಡಿಮೆ. ಇಂಥ ಪ್ರದೇಶದಲ್ಲಿ ಈ ಥರ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡಿ ಟ್ಯಾಂಕರ್ ನೀರನ್ನು ಬಿಟ್ಟಾದಮೇಲೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ನೀರು ಕುಡಿಯಲ್ಲ, ಈ ಥರ 10 ಪ್ರಶ್ನೆ ಬರ್ತಿದೆ. ನೋಡಿ, ಇವರು ನೀರು ಹೊರಗೆ ಚಿಂಬಾರದಲ್ಲಿ ಒಂದು ಸಣ್ಣ ಸ್ಲ್ಯಾಬ್ ಬಂಡೆ ತಂದು ಅಡ್ಡ ಇಡ್ತಾ ಇದ್ದಾರೆ, ಚಪ್ಪಡಿ ಬಂಡೆ ತಂದು ಇಡ್ತಾ ಇದ್ದಾರೆ. ಈ ಥರ ಸುಮಾರು ಜನ ರೈತರು ಇಂಥ ಪ್ರಯೋಗಗಳನ್ನೆಲ್ಲ ಮಾಡಿ ಸಕ್ಸಸ್ ಆಗಲ್ಲ ಅನ್ನಲಿಕ್ಕೆ ಇದೊಂದು ಸಣ್ಣ ಒಂದು ಪ್ರಯೋಗ. ಈ ಥರದಲ್ಲಿ ನೀರು, ನಾವು ಕೊಟ್ಟಂಥ ನೀರು ಬೋರ್ವೆಲ್ ನೀಟಾಗಿ ಹೋಗ್ತಾ ಇದೆ ಅಂತಂದರೆ ಖಂಡಿತ ಈ ಬೋರ್ಗೆ ರೀಚಾರ್ಜ್ ಮಾಡ್ಬೋದು. ಇದು ಸಕ್ಸಸ್ಫುಲ್ ಬೋರ್ವೆಲ್ ಅಂತ ಕೂಡ ಹೇಳ್ತೀನಿ. ಒಂದು ಮನೆಗೂ ಅಥವಾ ಅರ್ಧ ಎಕರೆ, 1 ಎಕರೆ ಜಾಗ ಇದ್ದರೆ, ಒಂದು ಸ್ಕೂಲ್ ಬಿಲ್ಡಿಂಗಿಗೆ, ಒಂದು ಆಫೀಸ್ ಬಿಲ್ಡಿಂಗಿಗೆ ಈ ಥರ ಬೋರ್ವೆಲ್ ನೀರು ಬರದೇ ಇದ್ದರೂ ಸಹ ನಾವು ರೀಚಾರ್ಜ್ ಮಾಡ್ಬೋದು. ಇವತ್ತು ಸಹ ತಮಿಳುನಾಡು ರಾಜ್ಯದಲ್ಲಿ ಒಂದು ಕಾನೂನಿದೆ, ಬೋರ್ವೆಲ್ ತೋಡುವಾಗ ನೀರು ಬರದೇ ಇರಲಿ, ಕೇಸಿಂಗ್ ಪೈಪ್ನ ಕೀಳ್ಬೇಡಿ ಅಂತಾರೆ. ಆ ಥರ ಇವರು ಬೋರು ಅವ್ರಿಗೆ ನಿರಾಶೆ ಆಗಿದ್ದರು. ನಾನು ಸಕ್ಸಸ್ ಆಗುತ್ತೆ ಅಂತ ಭರವಸೆ ಕೊಟ್ಟೆ. 1-2 ನಿಮಿಷ ಆದಮೇಲೆ ಅವ್ರು ಹೇಳ್ತಾರೆ, ಸರ್, ನಾವು ಕೊಟ್ಟಿರ್ತಕ್ಕಂಥ ನೀರು ಕಣ್ಣಿಗೆ ಕಾಣಿಸ್ತಿಲ್ಲ, ಬೋರ್ನೊಳಗೆ ಎಲ್ಲೋ ಆಳಕ್ಕೆ ಹೋಯ್ತು. ಎಲ್ಲಿಗೆ ಹೋಗಿಲ್ಲ. ಭೂಮಿಯಲ್ಲಿ ಡ್ರೈ ಗ್ಯಾಪ್ಸ್ ಅಂತ ಹೇಳ್ತೀವಿ. ಆ ಡ್ರೈ ಗ್ಯಾಪ್ಸ್ಗಳಲ್ಲಿ ನೀರು ಅಗಾಧವಾದ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗ್ತದೆ. ಅಷ್ಟು ಮೇಲೆ ಉಕ್ತಾ ಇದೆ, ಚಿಮ್ತಾ ಇದೆ ಅಂತ ಹೇಳ್ತಕ್ಕಂಥ ಬೋರ್ವೆಲ್ಗಳು, ನಾವು ಟ್ಯಾಂಕರಿಂದ ಕೊಟ್ಟಂಥ ನೀರು ಅಷ್ಟು ಬೋರ್ವೆಲ್ಗೆ ಹೋಗ್ತಾ ಇದೆ ಅಂತಂದರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನಲಿಕ್ಕೆ ಇದೊಂದು ಸಣ್ಣ ಒಂದು ಉದಾಹರಣೆ. ಎಷ್ಟು ಚೆನ್ನಾಗಿ ನಿಮ್ಮ ಬೋರ್ವೆಲ್ಲು ಚೆನ್ನಾಗಿ ನೀರು ಕುಡಿತಾ ಇದೆ ಅಂತಂದರೆ ಫಸ್ಟ್ ಕ್ಲಾಸಾಗಿ ಈ ಬೋರ್ವೆಲ್ನ ರೀಚಾರ್ಜ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಕೊಟ್ಟಂಥ ನೀರು ಬೋರ್ ಕುಡಿತಾ ಇದೆ ಅಂತಂದರೆ ಖಂಡಿತ ಈ ಬೋರ್ಗೆ ರೀಚಾರ್ಜ್ ಮಾಡಬಹುದು ಅನ್ನಲಿಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಈ ಬೋರ್ವೆಲ್ಗೆ 1.5-2 ಲಕ್ಷ ಖರ್ಚು ಮಾಡಿ ಒಂದು ಬೋರ್ವೆಲ್ ತೋಡಿಸ್ತೀವಿ. ಒಂದು 500 ರೂಪಾಯಿ ಕೊಟ್ಟರೆ ಒಂದು ಟ್ಯಾಂಕರ್ ನೀರು ಬರ್ತದೆ. ಬೋರ್ವೆಲ್ ಒಳಗೆ ನೀರು ಆರಾಮಾಗಿ ಸರಾಗವಾಗಿ ಒಳಗೆ ಹೋಗ್ತಾ ಇದೆ ಅಂತಂದರೆ ರೀಚಾರ್ಜ್ ಮಾಡ್ಬೋದು ಅನ್ನಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇದೇ ಬೋರ್ಗೆ ನಾವೀಗ ರೀಚಾರ್ಜ್ ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೆ. ನೀವು ಈ ಪ್ರಯತ್ನಗಳನ್ನು ಮಾಡ್ಬೋದು ಅನ್ನಲಿಕ್ಕೆ ಈ ಒಂದು ಮಾಹಿತಿ.